ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಸಹ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಕೂಡ ಆಗಿರುತ್ತೆ. ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ಜನ ಅಕ್ಕ ನೀವು ಥ್ರೆಡ್ ತರ್ತೀರಾ, ನಿಮಗೆ ಥ್ರೆಡ್ ಕಟ್ಟೇ ಆಗೋದಿಲ್ವಾ, ನಿಮ್ಮ ಥ್ರೆಡ್ ಪ್ರಾಬ್ಲಮ್ಮೇ ಬರೋದಿಲ್ವಾ, ನೀವು ಯಾವ ಬ್ರ್ಯಾಂಡ್ ಥ್ರೆಡ್ ಯೂಸ್ ಮಾಡ್ತೀರಾ, ಥ್ರೆಡ್ಗಳ ಬಗ್ಗೆನೇ ಸುಮಾರಷ್ಟು ಜನ ಕಾಲ್ ಮಾಡಿ ಕೇಳ್ತೀರಾ. ಹಾಗೆ ಒಂದಷ್ಟು ಕಮೆಂಟ್ಗಳು ಸಹ ಬಂದಿತ್ತು ಹಳೆ ಹಿಂದಿನ ವಿಡಿಯೋಗಳಲ್ಲಿ. ಸೊ ನಾನು ಜಸ್ಟ್ ರಿಪ್ಲೈ ಮಾಡಿದ್ದೆ ಅಷ್ಟೇ, ಯಾವ ಬ್ರ್ಯಾಂಡ್ ಥ್ರೆಡ್ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ನಾವು ವಿಸ್ಕಾಸೋ ಯೂಸ್ ಮಾಡ್ತೀವಿ, ರಾಯಲ್ ಯೂಸ್ ಮಾಡ್ತೀವಿ, ಬೆಲ್ ಯೂಸ್ ಮಾಡ್ತೀವಿ, ರಾಜ್ ಯೂಸ್ ಮಾಡ್ತೀವಿ. ಸೊ ನಾವು ಯಾವ ಕಲರ್ ಸಿಗೋದಿಲ್ವೋ ಆ ಕಲರ್ನ ನಾವು ಯಾವ ಬ್ರ್ಯಾಂಡಲ್ಲಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ತೀವಿ. ಸೊ ಒಂದಕ್ಕೆ ಸ್ಟಿಕ್ ಆನ್ ಆಗೋದಕ್ಕೂ ಸಹ ಆಗೋದಿಲ್ಲ. ಸೊ ಇವಾಗ ಒಂದು ಡಿಸಿಷನ್ನಿಗೆ ಸಹ ಬಂದಿದ್ದೀವಿ. ಸೊ ಏನಪ್ಪ ಅಂತಂದರೆ, ಇದು ನವೀನ್ ಅವರೇ ಓನಾಗಿ ಅವರೇ ಜವಾಬ್ದಾರಿ ತೊಗೊಂಡು, ನಾನು ಇದಕ್ಕೆ 1% ತಲೆ ಕೆಡಿಸ್ಕೊಳೋದಿಲ್ಲ. ನೀನು ಏನಾದರೂ ಮಾಡ್ತೀನಿ ಅನ್ನೋದಾದರೆ ಮಾತ್ರ ನಾನು ಏನಾದರೂ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂದಿದ್ದಕ್ಕೆ. ಯಾಕಂದರೆ ಕೆಲವೊಂದಷ್ಟು ಜನ ಸ್ವಲ್ಪ ಕೇಳಿದೆ ಥ್ರೆಡ್ಗಳು ನಮಗೂ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಒಂದಷ್ಟು ಜನಕ್ಕೆ ಮಿನಿಮಮ್ ಅಂದರೆ ಒಂದಷ್ಟು ಜನಕ್ಕೆ ಕಳಿಸ್ಕೊಟ್ಟಿದ್ವಿ ಥ್ರೆಡ್ಗಳನ್ನ. ಬಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ರೆಸ್ಪಾನ್ಸ್ ಕೂಡ ಬಂದಿತ್ತು ನಮಗೆ. ಸೊ ಮೊನ್ನೆನೂ ಅಷ್ಟೇ, ಈ ಸೈಡಲ್ಲಿ ಒಂದು ಬಾಕ್ಸ್ ಇದೆ, ಇದನ್ನು ಸಹ ಕೊರಿಯರ್ ಕಳಿಸ್ಬೇಕು ಥ್ರೆಡ್ದು ಅಂತ ಹೇಳಿದ್ದೆ ನಿಮಗೆ. ಸೊ ಅದನ್ನು ಸಹ ನಾನು ಕೊರಿಯರ್ ಕಳಿಸಿ ಆಯಿತು. ಬಟ್ ಅವ್ರು ತಲುಪಿದೆಯೋ ಇಲ್ಲೋ ಗೊತ್ತಿಲ್ಲ. ಅವ್ರು ಏನೂ ಕಾಲ್ ಮಾಡಿ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ, ಬಂದಿದೆಯೋ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಏನು ಎತ್ತ ಅಂತ ಇದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಸೊ ಫಸ್ಟ್ ಬಂದುಬಿಟ್ಟು, ನೀವು ಥ್ರೆಡ್ ಕಲರ್ನ ಯಾವುದು ಸೆಲೆಕ್ಟ್ ಮಾಡ್ಕೊತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕೂಡ ತುಂಬ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ ಥ್ರೆಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ, ಮತ್ತು ತರಬೇಕಾದ್ರೂ ಅಷ್ಟೇ. ಸೊ ನಾವು ಕಸ್ಟಮರ್ ಆಗಿ ನಾವು ಹೋದಾಗ ಬೇರೆ ಶಾಪಲ್ಲಿ, ಸೊ ಕೆಲವೊಂದು ದಾರಗಳನ್ನ ಯಾವ ಥರ ಕೊಡ್ತಾರೆ ಅಂತಂದರೆ ಫುಲ್ಲು ಗುಂಜಾಗಿರುತ್ತೆ. ಸೊ ಆ ಥರ ದಾರಗಳನ್ನೂ ಸಹ ತೊಗೊಂಡು ಬಂದು ಆ ಥರ ಎಲ್ಲ ಆಗಿಬಿಟ್ಟಿದೆ. ಸೊ ಅದಾದಮೇಲೆ ಈಗ 3 ಇಯರ್ ರನ್ನಿಂಗ್ ಇದು ನಾನು ಈ ಜರ್ನಿನಲ್ಲಿ. ಸೊ ತುಂಬ ಜನ ಥ್ರೆಡ್ ಪ್ರಾಬ್ಲಮ್ಮೇ ತುಂಬ ಜನ ಹೇಳ್ತಾ ಇರೋದ್ರಿಂದ ನಾವು ಕೂಡ ವಿಸ್ಕಾಸ್ ಥ್ರೆಡ್ಡು ಮತ್ತು ರಾಯಲ್ ಥ್ರೆಡ್ಡು. ವಿಸ್ಕಾಸ್ ಥ್ರೆಡ್ಡಲ್ಲಿ ನಮಗೆ ಕಮ್ಮಿ ಬಜೆಟಲ್ಲಿ ಸಿಗೋಲ್ಲ ಥ್ರೆಡ್ಡು. ಸೊ ಅದಕ್ಕೋಸ್ಕರ ರಾಯಲ್ನ ತೊಗೊಂಡ್ವಿ. ರಾಯಲ್ ಬಂದುಬಿಟ್ಟು ನೀವು ಹೊರಗಡೆ ಶಾಪಲ್ಲಿ ಹೋದರೆ 40 ರೂಪೀಸ್ ನಿಮಗೆ ಕಮ್ಮಿ ಸಿಗೋದಿಲ್ಲ. ಸೊ ನಾವು ನಿಮಗೆ 30 ರೂಪಿಗೆ ಒಂದು ಕೊಡ್ತೀವಿ, ಅದಕ್ಕಿಂತ ಕಮ್ಮಿಗೆ ನಿಮಗೆ ಆಗೋದಿಲ್ಲ. ಯಾಕಂದರೆ ಅವರು ಓನಾಗೆ ರೀಸೇಲ್ ಆಪ್ಷನ್ ಇಟ್ಕೊಂಡು ನವೀನವರು ಈ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಅವರು ತೊಗೊಂಡಿದ್ದಾರೆ ಅಷ್ಟೇ. ಈ ಥರ ಒಂದು ನಿಮಗೆ ಶೇಡ್ ಬುಕ್ಕು ಸಿಗುತ್ತೆ ನಿಮಗೆ. ಸೊ ಇದು ಶೇಡ್ ಬುಕ್ಕು ಫ್ರೀ ಅಂತೂ ಸಿಗಲ್ಲ ನಿಮಗೆ. ಡೈರೆಕ್ಟು ನೀವು ತೊಗೊಳ್ಬೇಕಂದ್ರೆ ಇದರದ್ದು ಹೋಲ್ಸೇಲ್ ಪ್ರೈಸ್ ಬಂದುಬಿಟ್ಟೇ MRP ನಿಮಗೆ 1200 ರೂಪೀಸ್ ಆಗುತ್ತೆ ನಿಮಗೆ. ಇದು ಫುಲ್ಲು ನಿಮಗೆ ಇದ್ರದ್ದೇನು ಪ್ರೈಸ್ ಇದೆ ಅದು MRP ಬಿಟ್ಟು ನಾವು ಕಮ್ಮಿ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ. ಹಾಗೆ ಥ್ರೆಡ್ಗಳಾದ್ರೂ ಸಹ ಅಷ್ಟೇ. ಥ್ರೆಡ್ಗಳು ಸಹ ನಿಮ್ಗೆ ಹೊರಗಡೆ ಶಾಪಲ್ಲಿ ಹೋದರೆ ರಾಯಲ್ ಥ್ರೆಡ್ಡು. ಸೊ ಇದು ರಾಯಲ್ ಥ್ರೆಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಾನು ಮುಂಚೆಯಿಂದನೂ ಆಲ್ಮೋಸ್ಟ್ ಚಿಕ್ಕ ಮಷಿನ್ ಇದ್ದಾಗಿಂದನೂ ಸಹ ಯೂಸ್ ಮಾಡಿದ್ದೀನಿ. ಸೊ ವಿಸ್ಕಾಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ನಮಗೆ. ಬಟ್ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾವು ರಾಯಲ್ನ ಯೂಸ್ ಮಾಡ್ತಾಯಿದ್ದೆ. 30 ರೂಪಿ ಒಂದು ಸಿಗುತ್ತೆ. ನಮ್ಮ ಹೋಲ್ಸೇಲಲ್ಲಿ ತೊಗೊಂಡ್ವಿ ಅಂತಂತಂದರೆ ಇಲ್ಲಿ ನೋಡ್ಬೋದು, ಒಂದು ಬಾಕ್ಸು ಥ್ರೆಡ್ ಆರ್ಡ್ರು ಮಾಡಿದ್ದಾರೆ. ಸೊ ನಾವು ಇದನ್ನು 3 ಜನಕ್ಕೆ ಕಳಿಸ್ಬೇಕು. ಸೊ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಶೇಡ್ನ 2 ಕೋನು ಆರ್ಡ್ರ್ ಮಾಡಬೇಕು. ಸಿಂಗಲ್ ಕಲರ್ ಸಿಗೋದಿಲ್ಲ. ಸೊ ಒಂದು ಕಲರು ನಿಮಗೆ 2 ದಾರನೇ ಸಿಗೋದು, ಸಿಂಗಲ್ ಕಲರ್ ಸಿಗೋದಿಲ್ಲ. ಮೊದಲೇ ಹೇಳಿರ್ತೀನಿ, ನಮಗೆ ಸಿಂಗಲ್ ಕಲರ್ ಬರೋಲ್ಲ. ನಾವೇ ಒಂದು ಕಲರ್ನ 5 ಕೋನ್ನ ಆರ್ಡ್ರ್ ಮಾಡ್ಕೊಬೇಕು, ಇಲ್ಲಾಂದರೆ ಬಾಕ್ಸೇ ತೊಗೊಳ್ಬೇಕು. ಮತ್ತು ಬೇರೆ ಕಡೆ ನಾವು ಎಷ್ಟು ಒಂದು ಮೊನ್ನೆ
10,000 ಅಷ್ಟು ಥ್ರೆಡ್ ಒಬ್ಬರೇ ಆರ್ಡ್ರ್ ಮಾಡ್ಕೊಂಡಿದ್ರು. ನಮಗೆ ದಾರ ಪ್ರಾಬ್ಲಮ್ ಆಗ್ತಾಯಿದೆ ತರಿಸ್ಕೊಡಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ಸಹ ಆಂಧ್ರಕ್ಕೆ ಕಳಿಸಿಕೊಟ್ವಿ. ಸೊ ಅವ್ರ ಕಡೆ ಏನೂ ರೆಸ್ಪಾನ್ಸ್ ಬಂದಿಲ್ಲ, ನೋಡಬೇಕು ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನೀವೇನಾದರೂ ದಾರ ಕಟ್ಟಾಗ್ತಾಯಿದೆ, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವೆಲ್ಲದನ್ನು ತೊಗೊಂಬಂದು ದಾರದ ಮೇಲೇ ಹಾಕೋದಕ್ಕೆ ಹೋಗಬೇಡಿ. ಸೊ ಮಷಿನ್ ಏನಾಗಿದೆ, ಮಷಿನ್ ಕಂಡೀಷನ್ ಹೇಗಿದೆ, ಬಾಬಿನ್ ಕರೆಕ್ಟಾಗಿ ಸುತ್ತಿದೆಯಾ ಇಲ್ವಾ, ಸೊ ಬಾಬಿನ್ ವೈಂಡಿಂಗ್ ತಪ್ಪಾದ್ರೂ ಸಹ ದಾರ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮತ್ತು ಮೇಲ್ಗಡೆ ದಾರ ಹಾಕೋದು ಕೂಡ ನಾವು ನೀಟಾಗಿ ಹಾಕಬೇಕು, ಅದನ್ನು ಕೂಡ ಕೌಂಟ್ ಆಗುತ್ತೆ. ನೀವು ನೋಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡ್ಬೋದು, ಇದು ಒಂದು ಬಾಕ್ಸ್ ನನ್ನ ಕೈಲಿ ಎತ್ತಕ್ಕೆ ಆಗ್ತಾಯಿಲ್ಲ, ಅಷ್ಟು ದಾರಗಳನ್ನ. ಸೊ ಇಷ್ಟು ದಾರಗಳನ್ನ ಆರ್ಡ್ರ್ ಮಾಡಿದ್ದಾರೆ. ಇದನ್ನು 3 ಜನಕ್ಕೆ ನಾವು ಕೊರಿಯರ್ನ ಕಳಿಸ್ಬೇಕು. ಸೊ ನಾವು ಅಡ್ರೆಸ್ಸು ನೇಮು ಏನು ಹೇಳೋ ಹಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು 3 ಜನ ಅಂತ ಹೇಳ್ತಾ ಇದ್ದೀನಿ. ಸೊ ಅವರು ನನಗೆ ಇದನ್ನು ಇಷ್ಟು ದಾರನ ಕಳಿಸಿ ಕೊಟ್ಟಿರೋದು. ಸೊ ಅವರು ಕೂಡ ಶೇಡ್ ಬುಕ್ನು ಸಹ ತೊಗೊಂಡು ಆರ್ಡ್ರ್ ಮಾಡಿಕೊಂಡು ಅವ್ರು ಯಾವ ಶೇಡ್ ಬೇಕೋ ಅದನ್ನು ನಮಗೆ ಜಸ್ಟ್ ನಂಬರ್ ಕಳಿಸ್ತಾರೆ. ಬಟ್ ನಂಬರಲ್ಲಿ ಇನಿಷಿಯಲ್ ಮಿಸ್ ಆದ್ರೂ ಸಹ ನಿಮಗೆ ಶೇಡು ಮಿಸ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಯಾಕೆಂದರೆ ಇದು ಇಲ್ಲಿ ನೋಡ್ಬೋದು 27 ಅಂತ ಇದೆ. ಇದರ 27ಅಲ್ಲಿ N ಬರುತ್ತೆ, ND ಬರುತ್ತೆ, ಡಬಲ್ D ಬರುತ್ತೆ. ಸೊ ಅದರಲ್ಲಿ 27N ಅಂತ ಏನಾದರೂ ಮಿಸ್ಸಾಗಿ ಬರೆದ್ರೆ ಬೇರೆ ಶೇಡ್ ಬಂದುಬಿಡುತ್ತೆ ನಿಮಗೆ. ಸೊ ಇದರಲ್ಲಾದ್ರೂ ಈ ಥರ ಇಷ್ಟು ಶೇಡ್ಗಳು ಸಿಗುತ್ತೆ ನಿಮಗೆ. ಇಷ್ಟು ಶೇಡ್ಗಳಲ್ಲಿ 4 ಪೇಜ್ ಇರುತ್ತೆ. ಇದರಲ್ಲಿ ಆಲ್ಮೋಸ್ಟ್ 800ಕಿಂತ ಎಬೋ ಶೇಡ್ಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಯಾವ ಶೇಡ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಶೇಡ್ನು ಸಹ ನೀವು ಇದರಲ್ಲಿ ಆರ್ಡ್ರ್ ಮಾಡ್ಕೊಳ್ಬೋದು. ಇದ್ರದ್ದು ಡೀಟೇಲ್ಸ್ ನಿಮಗೆ ಇದು ನಾನು ಆಲ್ರೆಡಿ ಪ್ರೈಸ್ ಹೇಳಿದ್ದೀನಿ. 30 ರೂಪಿ ಒಂದು ಕೋನ್ ಬೀಳುತ್ತೆ. ನೀವು ಹೊರಗಡೆ ಶಾಪಲ್ಲಾದರೆ 40 ರೂಪಿ ಎಬೋ ಇರುತ್ತೆ, 40 ರೂಪಿ ಇದ್ದೇ ಇರುತ್ತೆ. ನಾವು ರಿಟೇಲಾಗಿ ಕೊಡ್ತಿರೋದ್ರಿಂದ ನಾವು 30 ರೂಪಿಗೆ ಒಂದು ಕೊಡ್ತಾ ಇದ್ದೀವಿ. ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದಷ್ಟು ಥ್ರೆಡ್ಗಳನ್ನ ಆರ್ಡ್ರ್ ಮಾಡ್ಕೊಬೇಕಾಗುತ್ತೆ. ನೀವು ಬರೋ ನಮಗೆ 2 ಥ್ರೆಡ್ ಬೇಕು, 3 ಥ್ರೆಡ್ ಬೇಕು ಅಂದರೆ ನಮ್ಮ ಹತ್ರ ಸಿಗೋದಿಲ್ಲ. ಮಿನಿಮಮ್ ಏನಿಲ್ಲ ಅಂತಲೂ 30 ಅಬೌವ್ ಥ್ರೆಡ್ ಇದಂದರೆ ಒಂದು ಶೇಡ್ ಬಂದುಬಿಟ್ಟು ನಿಮಗೆ 2 ಕೋನ್ ಸಿಗುತ್ತೆ. ಸೊ ಆ ಥರ ಇದ್ದಾಗ ಮಾತ್ರ ಆರ್ಡ್ರ್ ಮಾಡ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ತೊಗೊಳಕ್ಕಾಗಲಿ ಅಥವಾ ನಿಮಗೆ ಕೊರಿಯರ್ ಕಳ್ಸೋಕ್ಕಾಗಲಿ ಕೊರಿಯರ್ ಫೀಸ್ ಚಾರ್ಜಸ್ ನಿಮ್ಮದೇ ಇರುತ್ತೆ. ಯಾಕಂದರೆ ಕೊಡ್ತಿರೋದೇ ಕಮ್ಮಿ ಪ್ರೈಸಲ್ಲಿ. ಇದರಲ್ಲಿ ವೆಯ್ಟ್ ಲೆಕ್ಕದಲ್ಲಿ ನಿಮಗೆ ಕೊರಿಯರ್ ಚಾರ್ಜಸ್ಸು ಬೀಳುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟೇ ಇರುತ್ತೆ ನಿಮಗೆ. ಕ್ಯಾಶ್ ಆನ್ ಡೆಲಿವರಿ ಎಲ್ಲೂ ಸಹ ಕೊಡಲ್ಲ, ನಮಗೆ ಕೊಡಲ್ಲ, ನಾವೇ ನಿಮಗೆ ಕೊಡೋಕ್ಕಾಗುತ್ತೆ. ಸೊ ಆನ್ಲೈನ್ ಪೇಮೆಂಟೇ ಇರುತ್ತೆ. ನಾರ್ಮಲ್ 1 ಡೇ 2 ಡೇ ಕೊರಿಯರಲ್ಲಿ ನಾವು ಕಳಿಸಿಕೊಡ್ತೀವಿ. ಬಟ್ ಕೊರಿಯರ್ ಚಾರ್ಜಸ್ಸು ನಿಮ್ಮದೇ ಆಗಿರುತ್ತೆ. ವೆಯ್ಟ್ ಲೆಕ್ಕದಲ್ಲಿ ಬರುತ್ತೆ ನಿಮಗೆ, ಎಷ್ಟು kg ಬರುತ್ತೋ ಸೊ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಮತ್ತು ನಿಮ್ಮದು ಊರು ಡಿಸ್ಟೆನ್ಸ್ ಏನಿರುತ್ತೋ ಸೊ ಅದನ್ನು ಸಹ ಇನ್ಕ್ಲೂಡ್ ಆಗಿಬಿಟ್ಟು ನಿಮಗೆ ಕೊರಿಯರ್ ಚಾರ್ಜಸ್ಸು ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ನಿಮಗೆ ಥ್ರೆಡ್ಗಳು ಬೇಕು ಅನ್ನೋದಾದರೆ ಈ ಥರ ಶೇಡ್ ಬುಕ್ನ ತರಿಸ್ಕೊಂಡು ಸೊ ಈ ಥರ ಶೇಡ್ ಬುಕ್ನ ತರಿಸ್ಕೊಂಡು ನೀವು ಯಾವ ಶೇಡ್ ಬೇಕೋ ಆ ಶೇಡನ್ನು ನೀವು ಆರಾಮಾಗೆ ಆರ್ಡ್ರ್ ಮಾಡ್ಕೊಳ್ಬೋದು. ಸೊ ಇದ್ರ ಶೇಡ್ ಬುಕ್ ಪ್ರೈಸು ನಿಮಗೆ MRP ರೇಂಜಲ್ಲಿ ಏನು ಸಿಗೋಲ್ಲ, ನಿಮಗೆ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ. ಸೊ ಇದರದ್ದು ಪ್ರೈಸ್ ಬಂದ್ಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ಅಂದರೆ ಸ್ಕ್ರೀನ್ ಮೇಲೆ ಹೋಗುವಂತಹ ನಂಬರ್ಗೆ ಕಾಲ್ ಮಾಡಿಬಿಡಿ, ಮೆಸೇಜ್ ಮಾಡಿ ನಿಮಗೆ ಇದರದ್ದು ಕ್ಯಾಟ್ಲಾಗ್ ಬುಕ್ಕು ಪ್ರೈಸ್ ಏನಾದರೂ ಬೇಕು ಅಂತಂದರೆ ಅಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ಸೊ ಕಾಲ್ಸ್ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಸಹ ಥ್ರೆಡ್ ಬೇಕು ಅಂತಂದರೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಾರೆ ಅವರು. ಸೊ ಆ ನಂಬರ್ಗೆ ನಿಮಗೆ ರಿಪ್ಲೈ ಬಂದೇ ಬರುತ್ತೆ. ಸೊ ಈ ಶೇಡ್ ಬುಕ್ಕು ಪ್ರೈಸ್ ಬೇಕು ಅಂದರೆ ರಿಯಲ್ ಪ್ರೈಸು ನಿಮಗೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಇದನ್ನು ಇವಾಗ ನವೀನವ್ರು ಬಂದುಬಿಟ್ಟು ಇದನ್ನು ಡಿಸ್ಪ್ಯಾಚ್ ಮಾಡ್ತಾರೆ. ಇದನ್ನು ಅವರೇ ಓನ್ನಾಗಿ ನಾನು ಮಾಡ್ತೀನಿ ಅಂತ ತೊಗೊಂಡ್ಬಿಟ್ಟು ಇದನ್ನು ಅವರೇ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ರನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನೀವು ಕೂಡ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ತುಂಬಾ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಇತ್ತೀಚೆಗೆ ವ್ಯೂಸ್ ಯಾವುದೂ ಕೊಡ್ತಾ ಇಲ್ಲ, ಪ್ಲೀಸ್ ಎಲ್ಲರೂ ಕೂಡ ಎಂಡ್ವರೆಗೂ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸೊ ಎಲ್ಲ ಟೈಮಲ್ಲೂ ಒಂದೇ ಥರ ವಿಡಿಯೋ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಯಾಕಂದರೆ ಒಂದೊಂದ್ಸಲಿ
ವಿಡಿಯೋ ಮಾಡಿರೋದೆಲ್ಲನೂ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ. ಬಟ್ ಏನೋ ಒಂದು ಸಣ್ಣ ಪುಟ್ಟದೆಲ್ಲನೂ ಸೇರಿಸ್ಬಿಟ್ಟು ಒಂದು ವಿಡಿಯೋ ಹಾಕಿರ್ತೀವಿ, ಏನೋ ಒಂದು ಎಡಿಟ್ ಮಾಡಿಬಿಟ್ಟು, ಬಟ್ ಅದಕ್ಕೆ ವ್ಯೂಸೇ ಬಂದಿರಲ್ಲ. ಸೊ ಎಲ್ಲ ಟೈಮು ಒಂದೇ ಥರ ಇರಲ್ಲ, ಎಲ್ಲ ಟೈಮು ಒಂದೇ ಥರ ವಿಡಿಯೋ ಮಾಡೋಕ್ಕೂ ಆಗಲ್ಲ. ಸೊ ಎಲ್ಲನೂ ಇನ್ಕ್ಲೂಡ್ ಮಾಡಿಬಿಟ್ಟು ನಾವು ಸಹ ವಿಡಿಯೋ ಮಾಡಬೇಕಾಗತ್ತೆ. ಪ್ಲೀಸ್ ಎಲ್ಲರೂ ಕೂಡ ವ್ಯೂಸ್ ಕೊಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಕೆಲವೊಬ್ಬರು ಸ್ಕಿಪ್ ಮಾಡಿ ವಿಡಿಯೋ ನೋಡಿಬಿಟ್ಟು ಕಮೆಂಟ್ಗಳನ್ನ ಮಾಡ್ತೀರಾ, ಅಕ್ಕ ಪ್ರೈಸ್ ಎಷ್ಟು ಏನೋ ಎತ್ತ ಅಂತ ಹೇಳ್ಬಿಟ್ಟು. ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತೀನೋ ಅದನ್ನು ಎಲ್ಲ ಇನ್ಫಾರ್ಮೇಷನ್ನು ಸಹ ನಾನು ಒಂದೇ ವಿಡಿಯೋದಲ್ಲಿನೇ ಹೇಳಿರ್ತೀನಿ, ಯಾವುದೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಿರಲಿ. ನನ್ನ ಪ್ರೈಸ್ ಹೇಳದೇ ಇರೋದಂದರೆ ಇದೊಂದ್ರದ್ದು ನಾನು ಪ್ರೈಸ್ ಹೇಳಿಲ್ಲ ನಾನು. ಸೊ ಇದರದ್ದು ನೀವು ನನ್ನ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಪ್ಲೀಸ್ ಮೆಸೇಜ್ ಮಾಡಿಬಿಡಿ ಆ ನಂಬರ್ಗೆ. ಸೊ ಮೆಸೇಜ್ ಮಾಡಿಬಿಟ್ಟು ನೀವು ಒಂದು ಈ ಥರದ್ದು ಕ್ಯಾಟ್ಲಾಗ್ ಬುಕ್ಕು ಬೇಕು ಅಂತಂದರೆ ಅದರದ್ದು ನಾನು ನಿಮಗೆ ರಿಯಲ್ ಪ್ರೈಸ್ನ ಹೇಳ್ತೀನಿ. MRP ಪ್ರೈಸ್ ಬಂದುಬಿಟ್ಟು 1200 ಇದೆ, ನಿಮಗೆ ರಿಯಲ್ ಪ್ರೈಸ್ ಹೇಳ್ತೀನಿ. ಸೊ ಇದು ರಿಯಲ್ ಪ್ರೈಸ್ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ಡ್ಯೂಟಿಗೆ ಹೋಗಿದ್ದಾರೆ ಆಲ್ರೆಡಿ, ಅವ್ರ ಆಫೀಸಲ್ಲಿ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಬಂದಮೇಲೆ ನಾನು ನಿಮಗೆ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಾದ್ರೂ ಪ್ರೈಸ್ನ ಹೇಳ್ತೀನಿ. ಸೊ ಇವಾಗ ನಿಮಗೆ ಈ ಥರ ಶೇಡ್ ಬುಕ್ ಬೇಕು ಅನ್ನೋರು ಮೆಸೇಜ್ ಮಾಡಿ, ನಾನು ರಿಯಲ್ ಪ್ರೈಸ್ ಹೇಳ್ತೀನಿ. ಸೊ ಎಲ್ರಿಗೂ ಸಹ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡಿ.